ಬಿಲ್ ಗೇಟ್ಸ್ ಇರ್ಬೋದು, ಅವರು ಅತ್ಯಂತ ಕಡಿಮೆ ಶಾಲೆ ಕಲಿತಂಥ ಯುವಕ ಇವತ್ತು ಸಾಫ್ಟ್ವೇರ್ ದಿಗ್ಗಜ ಆಗಿದ್ದಾರೆ. ಮತ್ತು ಇನ್ಫೋಸಿಸ್ನ ನಾರಾಯಣ ಮೂರ್ತಿಯವರು ಯಾವುದೇ ಹಿಂದಿನ ಇದ್ದಿಲ್ಲ, ಅವರು ಸಾಮಾನ್ಯ ಕುಟುಂಬದವರು, ಇವತ್ತು ಒಂದು ದೊಡ್ಡ ಸಾಫ್ಟ್ವೇರ್ನಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿದ್ದಾರೆ, ಹಣವನ್ನು ಕೀರ್ತಿಯನ್ನು ಗಳಿಸಿದ್ದಾರೆ. ಹೀಗೆ ಒಬ್ಬೊಬ್ಬರ ಬಗ್ಗೆ ನಾವು ಅವಲೋಕನೆ ಮಾಡಿದಾಗ ಹಾರ್ಡ್ ವರ್ಕು, ಪ್ರಾಮಾಣಿಕತೆ ಮತ್ತು ಇನ್ವಾಲ್ವ್ಮೆಂಟ್. ನಾವು ಸ್ಕೂಲ್ ಕಾಲೇಜುಗಳಲ್ಲಿ ಹೆಚ್ಚು ಸ್ಕೋರ್ ಮಾಡಿದ ನಮ್ಮ ಕೆಲವು ಬಂಧು ಬಳಗದವರನ್ನು, ನನ್ನ ಮಿತ್ರರು ನನ್ನ ಜೊತೆ ತುಲನಾತ್ಮಕ ಮಾಡಿದಾಗ ಅವರು ವ್ಯಾವಹಾರಿಕವಾಗಿ, ಬುದ್ಧಿಮಟ್ಟದಲ್ಲಿ, ಆರ್ಥಿಕವಾಗಿ ನನಗಿಂತ ಹೆಚ್ಚು ಅವರು ಸಾಮರ್ಥ್ಯ ಹೊಂದಿದ್ರು ಕೂಡ ಸಾಧನೆ ಬರಾಗ ನನ್ನಷ್ಟು ಸಾಧನೆ ಅವರು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಅವರು ಯಾವುದೇ ವೃತ್ತಿಯಲ್ಲಿದ್ದರೂ ಅದರಲ್ಲಿ ಅವರ ಇನ್ವಾಲ್ವ್ಮೆಂಟ್ ಕಮ್ಮಿ ಇರುತ್ತೆ. ಅದು ಮಾತ್ರ ಬಹಳ ಮುಖ್ಯ. ಮತ್ತು ರಿಸ್ಕ್ ಕೂಡ ನಾನು ಲೈಫ್ನಲ್ಲಿ ಬಹಳ ತೆಗೆದುಕೊಂಡಿದ್ದೇನೆ. ಮತ್ತು ಕಳೆದ ಅನೇಕ ವರ್ಷದಿಂದ ನಾನು 16ನೇ ವಯಸ್ಸಿನಲ್ಲಿ ಏನು ನಮ್ಮ ತಂದೆಯವರು ಪ್ರೆಸ್ ನನಗೆ ಕೊಟ್ಟರು, ಅವತ್ತಿನಿಂದ ಇವತ್ತಿನವರೆಗೆ 46 ವರ್ಷಗಳ ಅವಧಿಯಲ್ಲಿ ಒಂದು ದಿವಸನೂ ನಾನು ಸೂಟಿ, ದೀಪಾವಳಿ, ಯುಗಾದಿ ಈ ಥರವಾಗಿ ಒಂದು ಸಮಯವನ್ನು ಹಾಳು ಮಾಡದೆ ನಮ್ಮ 365 ಡೇಸ್ 24 ಅವರ್ಸ್ ವರ್ಕಿಂಗ್ ನಮ್ಮ ಸಂಸ್ಥೆಯನ್ನು ಇಟ್ಕೊಂಡು ಬಂದಿದ್ದೀವಿ. ಅದರಲ್ಲಿ ನನ್ನ ನಂಬಿಕೆ ಇದೆ. ಬಹಳಷ್ಟು ಜನ ನನ್ನ ಮಿತ್ರರಿಗೆ ಮತ್ತು ನಮ್ಮ ಕೆಲವೊಂದು ಯಂಗ್ಸ್ಟರ್ಸ್ಗಳಿಗೆ ಅವರು ಹತಾಶರಾದಾಗ ಮತ್ತು ಅವರ ಬಿಸ್ನೆಸ್ನಲ್ಲಿ ಫೇಲ್ಯೂರ್ ಆದಾಗ ನೀವು ಹೆಚ್ಚು ಸಮಯದ ವರ್ಕ್ ಮಾಡಿ ಮತ್ತು ಹಾಲಿಡೇ ಇಲ್ಲದೆ ಕೆಲಸವನ್ನು ಮಾಡಿ ಅಂತ ನಾನು ಕೆಲವರಿಗೆ ಹೇಳಿದಾಗ ಅವರು ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದಾರೆ. ಅದರಲ್ಲಿ ಅದ್ಭುತವಾದಂಥ ಒಂದು ಯಶಸ್ಸನ್ನು ಕೂಡ ಅವರು ಕಂಡಿದ್ದಾರೆ. ನನಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದ ನಂತರ ನಾನು 1.5-2 ತಾಸು ಯೋಗ ಮತ್ತು ಪ್ರಾಣಾಯಾಮ ಮಾಡಿ, ಕೆಲವು ಬಾರಿ ವಾಕಿಂಗು, ಸೈಕ್ಲಿಂಗ್ ಅಂತ ಒಂದು ಕೆಲವು ಎಕ್ಸರ್ಸೈಸ್ಗಳನ್ನು ಮಾಡ್ತೀನಿ. ಮತ್ತು ಬೆಳಿಗ್ಗೆ ಹೆಚ್ಚು ನಾನು ಡ್ರೈ ಫ್ರೂಟ್ಸ್ಗಳನ್ನು ತೆಗೆದುಕೊತೀನಿ. ಮತ್ತು ಮಧ್ಯಾಹ್ನ ಮತ್ತು ರಾತ್ರಿ ಮಿತಾಹಾರ. ಮತ್ತು ಕನಿಷ್ಠ ನಾನು 46 ವರ್ಷದ ಇಂದಿನವರೆಗೆ ಉತ್ಸಾಹವಾಗಿ ಒಬ್ಬ 20 ವರ್ಷದ ತರುಣನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ನಾನು ಕನಿಷ್ಠ ದಿವಸಕ್ಕೆ 14ರಿಂದ 15 ತಾಸು ಕೆಲಸವನ್ನು ಮಾಡ್ತಾಯಿದ್ದೀನಿ. ಹಾಲಿಡೇಸ್ಗಳಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ಮಾಡೋದ್ರಲ್ಲಿ ನನಗೆ ಒಂದು ಎಂಜಾಯ್ಮೆಂಟ್ ಇದೆ. ಮತ್ತು ಪರ್ಸ್ನಲ್ ರಿಲೇಷನ್, ನನಗೆ ಕೇವಲ ಹುಬ್ಬಳ್ಳಿ, ಗದಗ, ಕರ್ನಾಟಕದಲ್ಲಿ ಮಾತ್ರ ಮಿತ್ರರು, ಬಂಧುಗಳು ಇಲ್ಲ. ನನ್ನ ಬಿಸ್ನೆಸ್ ಫ್ರೆಂಡ್ಸು ದೇಶದ ನಾನಾ ಭಾಗದಲ್ಲಿದ್ದಾರೆ. ಅವರ ಸುಖ ದುಃಖದಲ್ಲಿ ಕೂಡ, ಅವರ ಒಂದು ಫಂಕ್ಷನ್ಗಳಲ್ಲಿ ಕೂಡ ಅವರು ಪಾಲ್ಗೊಂಡು ಅವರು ಕೂಡ ಒಂದು ರಿಲೇಷನ್, ವ್ಯಾಪಕವನ್ನು ಕೂಡ ಮೇಂಟೈನನ್ನು ಮಾಡ್ತಾ ಇರೋದು ನನ್ನ ಯಶಸ್ಸಿಗೆ ಕಾರಣ ಆಗಿದೆ. ನಾನು ಕಳೆದ 50 ವರ್ಷದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆಗೆ ಸಂಪರ್ಕ ಇರುವುದರಿಂದ ಒಂದು ದೇಶಾಭಿಮಾನ, ಒಂದು ಶಿಸ್ತಿನ ಬಗ್ಗೆ ಕೂಡ ಅವರಿಂದ ಸಾಕಷ್ಟು ಕಲ್ತಿದ್ದೀನಿ. ಅದೇ ರೀತಿ ಕಳೆದ 25 ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಜೊತೆ ನನ್ನ ಸಂಪರ್ಕ ಇರುವುದರಿಂದ ನಮ್ಮ ಪಕ್ಷದ ಹಿರಿಯರು ಆದೇಶದ ಮೇರೆಗೆ ನಾನು 96, 98, 99ರಲ್ಲಿ 3 ಬಾರಿ ಲೋಕಸಭಾ ಚುನಾವಣೆಯನ್ನು ಲಕ್ಷಕ್ಕಿಂತ ಮತದಿಂದ ಹೆಚ್ಚು ಅಂತರದಿಂದ ಗೆದ್ದು ಬರಲಿಕ್ಕೆ ಸಾಧ್ಯವಾಗಿದ್ದು ಅಂದರೆ ನಾನು ಹಿರಿಯರ್ನಲ್ಲಿ ಮಾಡಿದ ಸಾಧನೆ ಮತ್ತು ಒಂದು ಪ್ರಾಮಾಣಿಕತೆ ಅನ್ನೋದು ಜನರಿಗೆ ಮನದಟ್ಟೆ ಮಾಡಿಕೊಟ್ಟಿದ್ದರಿಂದ ಜನರು ಆಶೀರ್ವಾದ ಮಾಡಿ ಕಳಿಸಿದರು. ಅದರ ಪ್ರತಿಫಲವಾಗಿ ನಾನು ಜನರಿಗೆ ಯಾವುದೇ ಥರ ಒಂದು ಮೋಸ ಮಾಡದೆ, ಒಂದು ನಮ್ಮ ಫಂಡ್ ಇರ್ಬೋದು, ₹1 ವಾಪಸ್ ಹೋಗಲಾರದೆ, ₹1 ಅದರಲ್ಲಿ ವ್ಯರ್ಥ ಖರ್ಚಾಗಲಾರದೆ ಅನೇಕ ಕಟ್ಟಡಗಳನ್ನು ನಮ್ಮ ಫಂಡಿನಿಂದ ಮಾಡಿದ್ದು ಜನ ಗುರುತಿಸಿದ್ದಾರೆ. ಅದೇ ರೀತಿ 45 ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ನೈಋತ್ಯ ವಲಯದ ಸಲುವಾಗಿ ನಮ್ಮ ಪಕ್ಷದ ವಿರುದ್ಧನೇ ಹೋರಾಟ ಮಾಡುವಂಥ ಒಂದು ಅವಶ್ಯಕತೆ ಬಿದ್ದಾಗ ಕೂಡ ನಾನು ರೈಲ್ವೆ, ನೈಋತ್ಯ ರೈಲ್ವೆ ಹುಬ್ಬಳ್ಳಿಗೆ ಆಗಬೇಕು ಅಂಥೇಳಿ 38 ರೈಲುಗಳನ್ನು 24 ತಾಸುವರೆಗೆ ಹುಬ್ಬಳ್ಳಿಯಲ್ಲಿ ನಿಲ್ಲಿಸಿ ಹೋರಾಟ ಮಾಡಿದಾಗ ಮರುದಿವಸನೇ ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿಯಲ್ಲಿ ಆಗಿದ್ದು ಘೋಷಣೆ ಇದು ತಮ್ಮೆಲ್ಲರಿಗೆ ಗೊತ್ತಿದ್ದ ವಿಷಯ ಇದೆ. ಇದೇ ರೀತಿಯಾಗಿ ಆ ಒಂದು ಸಂದರ್ಭದಲ್ಲಿ ನಾನು ರಾಜೀನಾಮೆ ಕೊಟ್ಟು ಬೇರೆ ಪಕ್ಷ ಮಾಡುವಂತನೂ ಕೂಡ ಒಂದು ಸಂದರ್ಭ ಒದಗಿ ಬಂತು. ಇವತ್ತು ರಾಷ್ಟ್ರೀಯ ಪಕ್ಷ ಮತ್ತು ಮಾಡ್ತಾ ಇರುವಂಥ ಒಂದು ಮಲ್ತಾಯ ಧೋರಣೆ ಇರ್ಬೋದು ಅಥವಾ ಒಂದು ಅವರ ಕೆಲವು ರಾಜ್ಯಗಳಲ್ಲಿ ಮಹತ್ವ ಕೊಡದೇ ಇರುವಂಥ ಸಂದರ್ಭ ಇರ್ಬೋದು. ಹೀಗಾಗಿ ಒಂದು
ಕರ್ನಾಟಕದ ಮುಂದಿನ ಪೀಳಿಗೆ ಹಿತದೃಷ್ಟಿಯಿಂದ, ಕರ್ನಾಟಕದ ಹಿತದೃಷ್ಟಿಯಿಂದ ಒಂದು ಅಮೂಲಾಗ್ರವಾದಂಥ ಬದಲಾವಣೆಯನ್ನು ತರಬೇಕು. ರಾಜಕೀಯದಲ್ಲಿ ನಿಂತು ನೀರಾಗಬಾರದು, ಹೊಸ ಬ್ಲಡ್, ಹೊಸ ರಕ್ತ ಬರಬೇಕು ಅನ್ನೋದು ಒಂದು ಉದ್ದೇಶದಿಂದ ಗ್ರಾಜ್ಯುಯೇಟು, ಡಬಲ್ ಗ್ರಾಜ್ಯುಯೇಟು ತಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡಿದಂಥ ಅತ್ಯಂತ ಪ್ರಾಮಾಣಿಕರನ್ನು 190 ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸಿದಾಗ ಒಬ್ಬರೇ ಒಬ್ಬರು ಕ್ಯಾಂಡಿಡೇಟ್ಗಳು ಆರಿಸಿ ಬಂದರೂ ಕೂಡ ಇವತ್ತು ಅನೇಕ ಜನ ಕನ್ನಡ ನಾಡಿಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಇವತ್ತಿನ ಒಂದು ವಿಪರೀತ ರಾಜಕೀಯ ಸನ್ನಿವೇಶದಲ್ಲಿ ಅವತ್ತು ನಾವು ಮಾಡಿದ್ದು ಸರಿ ಇತ್ತು ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ಆದರೆ ಒಂದು ಹೊಸ ರಾಜಕೀಯ ಪಕ್ಷ ಕಟ್ಟುವುದು ಕಷ್ಟ ಮತ್ತು ಅದು ಬಹಳ ಅದಕ್ಕೆ ದುಡ್ಡಿನ ಅವಶ್ಯಕತೆ ಇದೆ. ಹೀಗಾಗಿ ಅಲ್ಲಿಗೆ ಆ ಒಂದು ಬಿಡಬೇಕಾದಂಥ ಪರಿಸ್ಥಿತಿ ಬಂತು. ಇನ್ನು 96-97ರಲ್ಲಿ ನಾನು ಒಂದು ಮನಗಂಡೆ, ವೃತ್ತಪತ್ರಿಕೆಯಲ್ಲಿ ಒಂದು ವ್ಯಾಕ್ಯೂಮ್ ಇದೆ, ಒಂದು ಅವಶ್ಯಕತೆ ಇದೆ ಅನ್ನೋದು ನನಗೆ ಅನಿಸ್ತು. ಅವಾಗ ನಾನು ವೃತ್ತಪತ್ರಿಕೆಯನ್ನು, ವಿಜಯ ಕರ್ನಾಟಕವನ್ನು ಶುರು ಮಾಡಿದೆ. ಕರ್ನಾಟಕದಲ್ಲಿ ವೃತ್ತಪತ್ರಿಕೆ 16 ವರ್ಷದ ಕೆಳಗೆ ಕೇವಲ ಎಜುಕೇಟೆಡ್ ಜನ ಅಥವಾ ಮನೆ ಹಿರಿಯರು ಮಾತ್ರ ಗಂಡಸರ ಪತ್ರಿಕೆಯನ್ನು ಓದ್ತಾ ಇದ್ದಿಲ್ಲ. ಹೀಗಾಗಿ ರಾಜ್ಯ ಮಟ್ಟದ 3-4 ವೃತ್ತಪತ್ರಿಕೆಯನ್ನು ತೆಗೆದುಕೊಂಡಾಗ 5-6 ಲಕ್ಷ ಸರ್ಕ್ಯುಲೇಷನ್ ಇತ್ತು. 1 ಅಥವಾ 2 ಸ್ಥಳದಿಂದ ಮುದ್ರಣ ಆಗ್ತಾ ಇತ್ತು. ನಾನು ಒಂದು ಘೋಷಣೆಯನ್ನು ಮಾಡಿದೆ. ಹುಬ್ಬಳ್ಳಿಯಲ್ಲಿ ನಾನು ಶುರು ಮಾಡಿದಾಗ ಮುಂಬರುವ 3 ವರ್ಷದಲ್ಲಿ ನಮ್ಮ ಪತ್ರಿಕೆಯ ಸರ್ಕ್ಯುಲೇಷನ್ 6 ಲಕ್ಷ ಆಗುತ್ತೆ ಅಂತ ಹೇಳಿದಾಗ ಅನೇಕ ಜನ ಖುಷಿಪಟ್ಟು ಚಪ್ಪಾಳೆ ತಟ್ಟಿದರು. ಯಾರು ಪತ್ರಿಕಾ ರಂಗವನ್ನು ಬಲ್ಲವರಿದ್ದರು ನನಗೆ ನಂತರ ಸಾಕಷ್ಟು ನನಗೆ ಬುದ್ಧಿ ಹೇಳಿದರು. ಇದು ಸಾಧ್ಯ ಇಲ್ಲದ ಮಾತು. 1 ಲಕ್ಷ ಸರ್ಕ್ಯುಲೇಷನ್ ಮುಟ್ಟಲಿಕ್ಕೆ ನನಗೆ 10 ವರ್ಷ ಬೇಕು ಮತ್ತು ನಾನು ಮುಂದಿನ 2 ವರ್ಷದಲ್ಲಿ 10 ಸೆಂಟರ್ನಿಂದ ಪತ್ರಿಕೆಯನ್ನು ತೆಗಿತೀನಿ ಅಂತ ಹೇಳಿದಾಗ ನಿನಗೆ 2 ಅಥವಾ 3 ಸೆಂಟರ್ ಮಾಡಲಿಕ್ಕೆ ಅಥವಾ 10 ಸೆಂಟರ್ ಮಾಡಲಿಕ್ಕೆ 25 ವರ್ಷ ಬೇಕಾಗುತ್ತೆ. ಇನ್ನುವರೆಗೂ ಯಾರು 2 ಸೆಂಟರ್ಗಿಂತ ಹೆಚ್ಚು ಮಾಡಿಲ್ಲ. ಇದು ವ್ಯಾವಹಾರಿಕವಾಗಿ ಸರಿ ಆಗುವುದಿಲ್ಲ ಅಂತ ಹೇಳಿದಾಗ ನಾವು 2 ವರ್ಷದಲ್ಲಿ ಮಾಡ್ತಾ ಇರೋದು 1 ವರ್ಷ 10 ತಿಂಗಳ ಅವಧಿಯಲ್ಲಿ 10 ಸೆಂಟರ್ನಿಂದ ವಿಜಯ ಕರ್ನಾಟಕ ಪತ್ರಿಕೆಯನ್ನು ಮುದ್ರಣ ಮಾಡಿದ್ವಿ. ಅದರ ಜೊತೆ ಇಂಗ್ಲಿಷ್ ಪತ್ರಿಕೆಯನ್ನು ಮಾಡಿದ್ವಿ. ಅದರ ಜೊತೆ ಮತ್ತೊಂದು ಪತ್ರಿಕೆ ವಿಷಾಕರಣವನ್ನು ತಂದ್ವಿ. ಹೀಗೆ ಒಂದು ಪತ್ರಿಕಾ ರಂಗದಲ್ಲಿ ಬದಲಾವಣೆ ತಂದಾಗ ಅದನ್ನು ಜನ ಒಂದು ಕೆಲವರು ಅದರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದರು. ಸಂಕೇಶ್ವರ್ ಅವರು ದರ ಸಮರ ಮಾಡ್ತಾ ಇದ್ದಾರೆ ಅಂತ. ದರ ಸಮರ ಜೊತೆಗೆ ನಾವು ಒಂದು ಉತ್ತಮ ಪ್ರಾಡಕ್ಟ್ ಕೊಡುವಂಥ ಒಂದು ಕ್ವಾಲಿಟಿ ಸಮಾರೋಹವನ್ನು ಕೂಡ ಮಾಡಿದ್ವಿ, ಗುಣಮಟ್ಟದ ಸಮಾರೋಹವನ್ನು ಕೂಡ ಮಾಡಿದ್ವಿ.